ದಲ್ಲಿ ಎಸ್ಐಆರ್ ವಿಚಾರಕ್ಕೆ ಗಲಾಟೆಯಾಗಿದೆ. ಕೈ ಕಾರ್ಯಕರ್ತರು ಯತ್ನಾಳ್ ಬೆಂಬಲಿಗರ ನಡುವೆ ವಾಗ್ವಾದ ಆಗಿದೆ. ಎಸ್ಐಆರ್ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರ ಗಲಾಟೆ ಆರೋಪ ಇದು. ಅಧಿಕಾರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಧಮಕಿ ಹಾಕಿದ್ದಾರೆ ಅಂತ ತಿಳಿದುಬಂದಿದೆ. ಕೈ ಕಾರ್ಯಕರ್ತರ ವಿರುದ್ಧ ಯತ್ನಾಳ್ ಬೆಂಬಲಿಗರು ಕಿಡಿಕಾರಿದ್ದಾರೆ. ದೂರು ನೀಡುವುದಾಗಿ ಯತ್ನಾಳ್ ಆಪ್ತ ಸಹಾಯಕ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಧಿಕಾರಿಗಳಿಂದ ಸಮಜಾಯಿಷಿ ಬಳಿಕ ಪರಿಸ್ಥಿತಿ ಶಾಂತವಾಗಿದೆ. ವಿಜಯಪುರದ ವಾರ್ಡ್ ನಂಬರ್ 35ರ ಕೌಜಲಗಿ ತಾಂಡಾದಲ್ಲಿ ನಡೆದಂಥ ಘಟನೆ. ತಾಂಡಾದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡುವಾಗ ಕಾಂಗ್ರೆಸ್ನ ಕಾರ್ಯಕರ್ತರ ಗಲಾಟೆ ಆರೋಪ. ಯತ್ನಾಳ್ ಬೆಂಬಲಿಗರಿಂದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಕ್ರೋಶ. ಸರ್ಕಾರಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಧಮಕಿ ಹಾಕುತ್ತಿದ್ದಾರೆ ಅಂತೇಳಿ ವಾಗ್ವಾದ ಶುರುವಾಗಿದೆ. ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಗಿ ಯತ್ನಾಳ್ ಆಪ್ತ ಸಹಾಯಕ ಎಚ್ಚರಿಕೆ ನೀಡಿದ್ದಾರೆ. ಸ್ಥಳಕ್ಕೆ ಪಾಲಿಕೆ ಆಯುಕ್ತ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ, ಪರಿಶೀಲನೆ ಮಾಡಿದ್ದಾರೆ. ಅಧಿಕಾರಿಗಳಿಂದ ಸಮಜಾಯಿಷಿ ಬಳಿಕ ಪರಿಸ್ಥಿತಿ ಶಾಂತವಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಯತ್ನಾಳ್ ಬೆಂಬಲಿಗರ ನಡುವೆ ಯಾಕೆ ಗಲಾಟೆ ಆಯಿತು? ಅಲ್ಲಿ BLOಗಳು ಅವ್ರು ಏನು ಮಾಡಿದ್ರು? ಯಾಕೆ ಅಲ್ಲಿ ಪೊಲೀಸ್ ಠಾಣೆವರೆಗೂ ಹೋಯಿತು? ಸುನಿಲ್, ಖಂಡಿತವಾಗ್ಲೂ ರಂಜಿತ್, ಏನಂದ್ರೆ ವಿಜಯಪುರದಲ್ಲಿ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಏನು ಕಾಂಗ್ರೆಸ್ ಹಾಗೂ ವಿಜಯಪುರ ನಗರ ಶಾಸಕ ಯತ್ನಾಳ್ ಬೆಂಬಲಿಗರ ನಡುವೆ ಒಂದು ವಾಗ್ವಾದ ಆಗಿರ್ತಕ್ಕಂಥದ್ದು. ಏನು ಯತ್ನಾಳ್ ಬೆಂಬಲಿಗರು ತಮ್ಮ ಖಾಸಗಿ ಬ್ಯಾಂಕಿನ ಸಿಬ್ಬಂದಿಗಳಿಂದ ಒಂದು ಈ ಕಾರ್ಯಕ್ಕೆ ಒಂದು ಅಡೆತಡೆ ನೀಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಆರೋಪಿಸಿದರೆ, ಯತ್ನಾಳ್ ಬೆಂಬಲಿಗರು ಹೇಳೋ ಪ್ರಕಾರ ಏನು ಕಾಂಗ್ರೆಸ್ ಕಾರ್ಯಕರ್ತರು ತಾಂಡಾಗಳಲ್ಲಿ ಎಸ್ಐಆರ್ ಪ್ರಕ್ರಿಯೆ ಮಾಡುವಾಗ ಅವರಿಗೆ ಒಂದು ಗಲಾಟೆ ನಡೆದಿರುವುದು ವಿಜಯಪುರ ವಾರ್ಡ್ ನಂಬರ್ 35ರಲ್ಲಿ ಕೌಜಲ್ಗಿ ತಾಂಡಾದಲ್ಲಿ ನಡೆದಿರುವಂತ ಘಟನೆ ಇದಾಗಿದ್ದು, ಏನು ಸರ್ಕಾರಿ ಅಧಿಕಾರಿಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಧಮಕಿ ಹಾಕುತ್ತಿದ್ದಾರೆ ಅಂತ ಹೇಳಿ ಒಂದು ಯತ್ನಾಳ್ ಬೆಂಬಲಿಗರು ಆರೋಪ ಮಾಡ್ತಾ ಇದ್ದಾರೆ. ಏನು ಸ್ಥಳದಲ್ಲಿ ಕೆಲವು ನಿಮಿಷಗಳ ಕಾಲ ಒಂದು ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಯತ್ನಾಳ್ ಬೆಂಬಲಿಗರ ನಡುವೆ ಸಾಕಷ್ಟು ವಾಗ್ವಾದ ಆಯಿತು. ಸ್ಥಳಕ್ಕೆ ಮಹಾನಗರ ಪಾಲಿಕೆ ಆಯುಕ್ತ ಆಗಮಿಸಿ ಒಂದು ಪರಿಸ್ಥಿತಿಯನ್ನ ಒಂದು ಪರಿಶೀಲನೆ ಮಾಡುವ ಕಾರ್ಯಕ್ಕೆ ಮುಂದಾದ್ರು. ಏನು ಯತ್ನಾಳ್ ಓಕೆ, ಥ್ಯಾಂಕ್ ಯು ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ.